ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಶೋ ಡೈಲಿ ಲಾಗ್ಸ್. ಇವತ್ತಿನ ಲಾಗ್ ಏನಪ್ಪ ಅಂತಂತಂದ್ರೆ ನಾವು ಪುರಿ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಕೊಂಡ್ರೆ ಪುರಿ ಚೆನ್ನಾಗಿ ಬರ್ತಾವೆ ಮತ್ತು ಉಬ್ಬಿ ಬರ್ತಾವೆ ಅಂತ ಅನ್ನೋದ್ರ ಬಗ್ಗೆ ನೋಡೋಣಂತ್ರಿ. ಮೊದಲು ನಾವು ಪುರಿ ಹಿಟ್ಟಿಗೆ 1-2 ಕಪ್ ಹಿಟ್ಟಿನಷ್ಟು ಮೈದಾ ತೊಗೊಂಡಿದ್ದೇವೆ ಅಂತಂತಂದ್ರೆ ಅದರೊಳಗೆ ಒಂದು ಅರ್ಧ ಕಪ್ಪಿನಷ್ಟು ರವೆ ತೊಗೋಬೇಕು. ಯಾವಂತಂದ್ರೆ ಸಣ್ಣ ರವೆ ಬರ್ತಾವೆ ನೋಡಿರಿ, ಆ ರವೆ ರೀ. ಅದು ತೊಗೊಂಡ್ಬಿಟ್ಟು ಅದಕ್ಕೆ 1-2 ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು ರೀ. ಎಣ್ಣೆ ಹಾಕೊಂಡು ಅದನ್ನು ನೀಟಾಗಿ ಕಲಿಸ್ಕೋಬೇಕು ನೋಡ್ರಿ. ಪೂರ್ತಿ ಅದು ಎಣ್ಣೆ ಎಲ್ಲ ಹಿಟ್ಟಿಗೆ ರವೆಗೆ ಹೊಂದ್ಕೋಬೇಕು ರೀ. ಮತ್ತು ಹಿಟ್ಟು ರವೆ ಎರಡು ಮಿಕ್ಸ್ ಆಗ್ಬೇಕು ರೀ. ಹಂಗೆ ಪೂರ್ತಿ ನೀಟಾಗಿ ಒಂದು 10 ನಿಮಿಷ ಕಲಿಸ್ಕೋಬೇಕು ನೋಡ್ರಿ. ಅದನ್ನು ಅವಾಗ ಮೆತ್ತಗೆ ಆಗತ್ತೆ ರೀ. ರವಾನು ಅದ್ರ ಜೊತೆ ಹಿಟ್ಟಿನ ಜೊತೆ ಹೊಂದ್ಕೊತೈತೆ ರೀ. ಆಮೇಲೆ ಅದಕ್ಕೆ ನೀರು ಹಾಕ್ಕೋಬೇಕು ರೀ. ಸ್ವಲ್ಪ ಹಾಕ್ಕೋಬೇಕು ರೀ, ಒಮ್ಮೆ ಹಾಕೊಳಕ್ಕೆ ಹೋಗ್ಬಾರ್ದು ರೀ. ನೀರು ಎಷ್ಟೆಷ್ಟು ಹದ ಹಿಡಿತೈತೆ ನೋಡ್ರಿ ಅಷ್ಟು ನೀರು ಹಾಕೋತಾ ಹೋಗ್ಬೇಕು ರೀ. ಸ್ವಲ್ಪ ರವೆ ಹಾಕಿರೋದ್ರಿಂದ ರೀ ನೀರದು ರವೆ ಅಳುತ್ತಲ್ರಿ, ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಿಡಿತದೆ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ರೀ. ಪೂರ್ತಿ ನೀಟಾಗಿ ಒಂದಿಷ್ಟು ಕೈ ಬಿಡಲಾರ್ದಂಗೆ ಅದನ್ನು ಕಲಿಸ್ಕೋತಾ ಹೋಗ್ಬೇಕು ರೀ. ಅದು ಹಿಟ್ಟು ಹೆಂಗಿರ್ಬೇಕಂತಂದ್ರೆ ಸ್ವಲ್ಪ ಗಟ್ಟಿನೇ ಇರಬೇಕು ರೀ. ಚಪಾತಿ ಹಿಟ್ಟಿನಂಗೆ ಸ್ವಲ್ಪ ಒಳಗೆ ಇರೋಕೆ ಹೋಗ್ಬಾರ್ದು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ರೀ. ಈ ಥರ ಮಾಡ್ಕೊಂಡ್ಮ್ಯಾಗ ಒಂದು 15 ನಿಮಿಷ ಅದನ್ನು ಬಿಟ್ಟು ಬಿಡ್ಬೇಕು ರೀ. ಹಿಟ್ಟೊಂದು ಪ್ಲೇಟ್ ಮುಚ್ಚಿ ಬಿಟ್ಟು ಬಿಡ್ಬೇಕು ರೀ. 15 ನಿಮಿಷ ಆದಮೇಲೆ ಸಣ್ಣಗೆ ಅವನ್ನ ಉಳ್ಳಿ ಮಾಡ್ಕೋಬೇಕು ನೋಡಿರಿ. ಹಿಟ್ಟು ನೆಂದಿರ್ತೈತೆ ರೀ, ಭಾರಿ ಚಂದ ನೆಂದಿರ್ತೈತೆ ರೀ ಹಿಟ್ಟು. ಮತ್ತು ಸಣ್ಣಗೆ ಉಳ್ಳಿ ಮಾಡ್ಕೊಂಡು ಈ ಥರ ಲಟ್ಟಿಸ್ಕೋಬೇಕು ರೀ. ಸ್ವಲ್ಪ ಇವು ಪುರಿ ಹೆಂಗಿರ್ಬೇಕಂದ್ರೆ ಸ್ವಲ್ಪ ದಪ್ಪ ಇರಬೇಕು. ಭಾಳ ತುಳಿ ಲಟ್ಟಿಸ್ಕೊಂಡ್ರೆ ಏನಾಗುತ್ತೆ ರೀ, ಪುರಿ ಒಟ್ಟು ಉಬ್ಬೋದಿಲ್ಲ ರೀ. ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೋಬೇಕು ರೀ ಇದನ್ನು. ಪುರಿನ ಲಟ್ಟಿಸ್ಕೊಂಡು ಆದ್ಮ್ಯಾಗ ರೀ ಎಣ್ಣೆ ಕಾಯಕ್ಕೆ ಇಟ್ಟಿರ್ತೇವಲ್ಲ ರೀ ನಾವು, ಹಂಗೆ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು ರೀ. ಪುರಿ ಯಾವಾಗೂ ಎಣ್ಣೆ ಹಿಡಿಯೋಕೆ ಹೋಗ್ಬಾರ್ದು ಅಂತಂದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿರಿ, ಗ್ಯಾರಂಟಿ ಹೆಲ್ಪ್ ಆಗುತ್ತೆ ನೋಡಿರಿ ಇದು ರೀ. ಒಂದು 5-6 ಹನಿ ತುಪ್ಪ ಬಿಡ್ಬೇಕು ರೀ ಎಣ್ಣೆ ಒಳಗೆ. ಎಣ್ಣೆ ಕಾಯ್ತಿರ್ತೈತಲ್ಲ ರೀ, ಅವಾಗ ಒಂದು 5-6 ಹನಿ ತುಪ್ಪ ಬಿಟ್ಟು ಅಂದ್ರೆ ಒಟ್ಟು ಪೂರಿ ಎಣ್ಣೆ ಹಿಡ್ಕೋದಿಲ್ಲ ರೀ. ಇವಾಗ ನೋಡಿರಿ ನಾ ಪೂರಿ ಬಿಡಾಕತ್ತೀನಿ ಒಂದಿಟ್ಟು ನಾ ಏನು ಪ್ರೆಶ್ ಮಾಡಾಕತ್ತಿಲ್ಲ, ಏನು ಮಾಡಾಕತ್ತಿಲ್ಲ. ಅಂದ್ರೆ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರಾಕತ್ತಾವ ನೋಡಿರಿ. ನೀಟಾಗಿ ಉಬ್ಬಿ ಬರ್ತಾವೆ ರೀ. ಒಂದಿಷ್ಟು ಯಾವ ಒಂದು ಪೂರಿನೂ ಉಬ್ಲಾರೆ ಇದ್ದಿದ್ದಿಲ್ಲ ರೀ, ಅಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವೆ ರೀ ಇವು ಮಾತ್ರ ರೀ. ಬೇಕಾದರೆ ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಳ್ರಿ ನನಗೆ ಹೆಂಗಾಗಿತ್ತು ಅಂತಂದ್ಬಿಟ್ಟು. ವಿಡಿಯೋ ನಿಮ್ಗೆ ಯಾವುದೇ ಒಂದು ಕಾರಣಕ್ಕೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಲೈಕ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಿತ್ತು ಇವತ್ತಿನ ವಿಡಿಯೋ ಅಂದ್ಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್.